ಇದೇನು ಪದ್ಮನಾಭ ಅವರೇ ಇಷ್ಟೊತ್ತಲ್ಲಿ? ಯಜಮಾನ್ರೆ, ತಾವು ಪೃಥ್ವಿ ಬಗ್ಗೆ ಕೇಳಿದಾಗಿಂದ ಅವನ್ನ ಹುಡುಕಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಈಗ ಅವನ ಬಗ್ಗೆ ಒಂದು ಸುಳಿವು ಸಿಕ್ಕಿದೆ. ಹೌದಾ? ಪೃಥ್ವಿ ಯಾರ ಹತ್ರನಾದರೂ ಏನಾದರೂ ಹೇಳಿದಾನಾ? ಅದೆಲ್ಲ ಇನ್ನೂ ಗೊತ್ತಾಗಿಲ್ಲ ಯಜಮಾನ್ರೆ. ಆದರೆ ಪೃಥ್ವಿ ಬಗ್ಗೆ ಗೊತ್ತಿರೋರು ಯಾರೋ ನಿಮ್ಮ ಹತ್ರ ಮಾತಾಡಬೇಕಂತೆ. ಯಾರು ಏನು ಅಂತ ನನಗೂ ಗೊತ್ತಿಲ್ಲ. ಹೀಗೆ ಹುಡುಗರನ್ನ ಬಿಟ್ಟು ಹುಡುಕಿಸಿದಾಗ ಈ ವಿಷಯ ಗೊತ್ತಾಯಿತು. ಅವ್ರು ಇಲ್ಲೇ ಪಾತ್ವೇ ಹಾಸ್ಪಿಟ್ಲಲ್ಲಿ ಇದ್ದಾರಂತೆ. ಸರಿ, ಹಾಗಾದರೆ ಈಗಲೇ ಹೋಗೋಣ, ನಡೀರಿ. ಇಲ್ಲ ಯಜಮಾನ್ರೆ, ಇಷ್ಟೊತ್ತಲ್ಲಿ ನೀವು ಆಸ್ಪತ್ರೆಗೆ ಬರೋದು ಸರಿಯಲ್ಲ. ವಿಷಯ ಸುಮ್ಮನೆ ದೊಡ್ಡದಾಗುತ್ತೆ. ಅವ್ರು ಯಾರು ಏನು ಅಂತ ನಮಗೂ ಗೊತ್ತಿಲ್ಲ. ಅವ್ರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂತಲೂ ನಮಗೆ ಗೊತ್ತಿಲ್ಲ. ನಾವು ನಾಳೆ ಆಸ್ಪತ್ರೆಗೆ ಹೋಗೋಣ. ನಾನು ಅಷ್ಟರಲ್ಲಿ ಇನ್ನೊಂದಷ್ಟು ವಿಷಯಗಳನ್ನ ತಿಳ್ಕೊಂಡಿರ್ತೀನಿ. ಸರಿ, ಹಾಗಾದರೆ ನಾನು ಬೆಳಕಾಗೋದನ್ನೇ ಕಾಯ್ತಾ ಇರ್ತೀನಿ. ಪೃಥ್ವಿ ಬಗ್ಗೆ ಏನೇ ವಿಷಯ ತಿಳ್ಕೊಂಡ್ರು ನನಗದನ್ನು ತಿಳಿಸ್ಬಿಡಿ. ಸರಿ ಯಜಮಾನ್ರೆ, ಹಾಗೇ ಆಗಲಿ. ನಾಳೆ ಒಟ್ಟಿಗೆ ಹೊರಡೋಣ. ಸರಿ. ಅಪ್ಪ, ಹಂಗಂದ್ರೆ ನಾಳೆ ಯಜಮಾನರು ಪೃಥ್ವಿಯವ್ರನ್ನ ಭೇಟಿ ಆಗ್ತಾರೆ. ಅಂದರೆ ನಂದಿನಿ ಅಮ್ಮವ್ರ ಸಮಸ್ಯೆಗಳೆಲ್ಲ ಆದಷ್ಟು ಬೇಗ ಬಗೆಹರಿಯುತ್ತೆ. ಹೌದು ಕಣ ಮಗನೇ, ಎಷ್ಟೋ ಸತ್ಯಗಳನ್ನ ಆ ಪೃಥ್ವಿಯು ತನ್ನ ಎದೆಯಲ್ಲಿ ಬಚ್ಚಿಟ್ಕೊಂಡಿದ್ದಾನೆ. ಅವನು ಯಜಮಾನ್ರಿಗೆ ಸಿಕ್ಕಿದ್ರೆ, ಅವನಿಂದ ಕೆಲವು ಸತ್ಯಗಳು ಗೊತ್ತಾದರೆ ಯಜಮಾನ್ರ ಮನಸ್ಸಲ್ಲಿರೋ ಜ್ವಾಲಾಮುಖಿ ಇದ್ದಕ್ಕಿದ್ದೆಗೆ ಮಂಜುಗಡ್ಡೆ ಆಗಿಬಿಡುತ್ತೆ. ಯಜಮಾನ್ರು ಜೀವನದಲ್ಲಿ ಇದ್ದಿರೋ ಬಿರುಗಾಳಿ ತಂಗಾಳಿ ಆಗಿಬಿಡುತ್ತೆ ಕಣೋ. ಏನು ಹೇಳ್ತಿದ್ಯಪ್ಪ ನೀನು? ಹೌದು ಮಗನೇ, ಕೆಲವು ಸತ್ಯಗಳೇ ಹಾಗೆ. ಆ ಸತ್ಯಗಳಿಗೆ ಇಡೀ ಬದುಕನ್ನೇ ಬದಲಾಯಿಸೋ ಶಕ್ತಿ ಇರುತ್ತೆ. ನೋಡೋಣ ನಾಳೆ ಏನಾಗುತ್ತೆ ಅಂತ. ಇದೇ ಹಾಸ್ಪಿಟಲ್ ಅಂತ ಹೇಳಿದೆ ತಾನೇ? ಹೌದು ಮನೆ, ಇದೇ ಆಸ್ಪತ್ರೆನೇ. ಇನ್ನು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ನೋಡು. ಯಜಮಾನ್ರೆ ಕಾಲ್ ಮಾಡ್ತಾ ಇದ್ರೆ. ಹಲೋ ಯಜಮಾನ್ರೆ, ನಾವಿಲ್ಲೇ ಆಸ್ಪತ್ರೆ ಎದುರುಗಡೆನೇ ನಿಂತಿದ್ದೀವಿ. ನೀವೀಗ ಬಂದರೆ ನಾವು ಹೇಳಿದ ವ್ಯಕ್ತಿನ ಮೀಟ್ ಮಾಡ್ಬೋದು. ಸರಿ ಸರಿ ಬನ್ನಿ. ಏನಂತೆ? ಕಾರ್ ಪಾರ್ಕ್ ಮಾಡ್ತಿದ್ದಾರೆ. ಅಪ್ಪ, ಅವ್ರು ಇಲ್ಲಿಗೆ ಬಂದಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು, ಹಾಗೆ ನೋಡ್ಕೋಬೇಕು. ಸುಮ್ಮನೆ ಜನಕ್ಕೆ ಗೊತ್ತಾದರೆ ಜನ ನ್ಯೂಸ್ ಚಾನಲ್ ಎಲ್ಲ ತುಂಬಿಡ್ತಾರೆ. ಸರಿ ಕಣೋ, ಯಜಮಾನ್ರು ಬರ್ತಿದ್ದ ಹಾಗೆ ಹಾಗೆ ಆಸ್ಪತ್ರೆ ಒಳಗೆ ಕರ್ಕೊಂಡು ಹೋಗ್ಬಿಡೋಣ. ವಿಷಯ ಆಚೆ ಹೋಗದೇ ಇರೋ ಥರ ಆದಷ್ಟು ಪ್ರಯತ್ನ ಪಡೋಣ. ಯಜಮಾನ್ರೆ, ಸುಬ್ಬು ನೀನೇನು ಇಲ್ಲಿ? ಪದ್ಮನಾಭ ಅವರೇ, ಎಲ್ಲ ವಿಷಯ ಗೊತ್ತು ಯಜಮಾನ್ರೆ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಮೊದಲು ಇಲ್ಲಿಂದ ಒಳಗಡೆ ಹೋಗ್ಬೋಣ. ನೀವು ಇಲ್ಲಿರೋದು ಗೊತ್ತಾಗ್ಬಿಟ್ರೆ ಜನಕ್ಕೆ ಸುಮ್ಮನೆ ಜನ ಸೇರ್ತಾರೆ. ಆ ವ್ಯಕ್ತಿಯಿಂದ ಪೃಥ್ವಿ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಏನಾದರೂ ಗೊತ್ತಾಗಿದ್ದಿದ್ರೆ ಅವನ ಸಾವಿಗೆ ನ್ಯಾಯನೂ ಒದಗಿಸ್ಕೊಡ್ಬೋದಿತ್ತು. ನಾವು ಕೆಲವು ನಿಜಗಳನ್ನ ತಿಳ್ಕೊಬೋದಿತ್ತು. ಬನ್ನಿ ಯಜಮಾನ್ರೆ, ಮೊದಲು ಒಳಗೋಗೋಣ, ಆಮೇಲೆ ದಯವಿಚ್ಛೆ ಹೇಗಿದೆಯೋ ಹಾಗಾಗುತ್ತೆ. ಸರಿ, ನಡೀರಿ ಬನ್ನಿ. ಈ ಮುದುಕಿ ಮಾತು ಕೇಳಿ ಈ ಕೆಲಸದವಳನ್ನ ಆಸ್ಪತ್ರೆಗೆ ಕರ್ಕೊಂಬರೋ ಹಾಗಾಯ್ತು. ಇರ್ಲಿ, ಇನ್ನೂ ಅದೆಷ್ಟು ದಿನ ಅಂತ ನಾನು ನೋಡ್ತೀನಿ. ಬನ್ನಿ ಬನ್ನಿ. ಏನು ಸರ್ ಇದು ಇಷ್ಟು ಲೇಟಾಗಿ ಬರ್ತಿದ್ದೀರಾ? ವಾರ್ಡ್ ಚಾರ್ಜು, ಡಾಕ್ಟ್ರ್ ಬಿಲ್ಲು, ಮೆಡಿಸನ್ ಬಿಲ್ ಏನೂ ಕಟ್ಟಿಲ್ಲ. ಅದೆಲ್ಲ ಇವತ್ತೇ ಕ್ಲಿಯರ್ ಮಾಡಿಬಿಡಿ. ಅದನ್ನು ನಾನು ಕ್ಲಿಯರ್ ಮಾಡ್ತೀನಿ. ಕೊಡು. ಸರ್ ನಮಸ್ಕಾರ ಸರ್. ಹಾಗೆ ಕೊಡು. ಸುಬ್ಬು, ನೀನು ಇಷ್ಟು ದಿವಸದಿಂದ ಅವ್ರು ನೋಡ್ಕೋತಾ ಇದೆಯಾ ಅಂದರೆ ಆ ವ್ಯಕ್ತಿ ಯಾರು ಅಂತ ನಿನಗೆ ಗೊತ್ತು. ಯಾರು ಆ ವ್ಯಕ್ತಿ? ನಿಮಗೂ ಇನ್ನೇನು ಗೊತ್ತಾಗುತ್ತೆ ಯಜಮಾನ್ರೆ. ಅವರು ಸಾಯುವಂಥ ಪರಿಸ್ಥಿತಿಲಿದ್ದಾಗ ನನಗೆ ಸಿಕ್ಕಿದ್ದು. ಅದಕ್ಕೆ ಇಲ್ಲೇ ಅಡ್ಮಿಟ್ ಮಾಡಿ ನಾನೇ ನೋಡ್ಕೋತಾ ಇದ್ದೆ. ಯಜಮಾನ್ರೆ, ನೀವು ನೋಡಬೇಕಾಗಿರೋರು, ನೀವು ಮಾತಾಡಬೇಕಾಗಿರೋರು ಒಳಗಡೆನೇ ಇದ್ದಾರೆ. ಹೋಗಿ ನೋಡಿ. ಬನ್ನಿ ಯಜಮಾನ್ರೆ, ಮೊದಲನೇ ವಾರ್ಡಲ್ಲಿ. ಅದೇನಾಗುತ್ತೋ ಆಗಲಿ. ಏನೇ ಆದರೂ ನಂದಿನಿ ಅಮ್ಮವ್ರ ಜೊತೆಗೆ, ಯಜಮಾನ್ರ ಜೊತೆಗೆ ನಾವಿರ್ತೀವಿ. ಬಾ, ಬಿಲ್ ಏನಾಯ್ತು ನೋಡೋಣ.
ಡಾಕ್ಟರ್. ಓ ಸಾವಿತ್ರಿ, ಬಂದ್ಯಾ? ಹೇಗಿದ್ಯಮ್ಮ? ಸಂದಕಿದ್ನಿ. ಅಂದ್ಹಾಗೆ ಇವ್ರು ಯಾರು? ನೀನು ಯಾವಾಗಲೂ ಒಬ್ಳೆ ಬರ್ತಿದ್ದೆ ಅಥವಾ ವಂದನ ಅವ್ರ ಜೊತೆ ಬರ್ತಿದ್ದೆ? ಇವ್ರನ್ನ ಇದುವರೆಗೂ ನಾನು ನೋಡೇ ಇಲ್ವಲ್ಲ. ಇವರು ನಮ್ಮತ್ತೆ. ಓ ಹೌದಾ, ಕಾಂಗ್ರ್ಯಾಚುಲೇಷನ್ಸ್. ಮೊಮ್ಮಗುಗೋಸ್ಕರ ಕಾಯ್ತಾ ಇದ್ದೀರಾ ಅನ್ಸುತ್ತೆ. ನಿಮ್ಮ ಮೊಮ್ಮಗು ಆರೋಗ್ಯವಾಗಿರ್ಬೇಕು ಅಂದರೆ ನಿಮ್ಮ ಸೊಸೆನ ನೀವು ತುಂಬ ಚೆನ್ನಾಗಿ ನೋಡ್ಕೋಬೇಕು. ಸೊಸೆನಾ? ಛೇ, ಇವಳನ್ನ ಸೊಸೆ ಅಂತ ನಾನು ಊರೆಲ್ಲ ಹೇಳ್ಕೋಬೇಕು. ನಿಮ್ಮ ಸೊಸೆ ಟೈಮ್ಗೆ ಸರಿಯಾಗಿ ಊಟ ಮಾಡ್ತಾರಲ್ವಾ? ನಾನು ಕೊಟ್ಟಿರೋ ಸಿರಪ್ಪು ಟ್ಯಾಬ್ಲೆಟು ಎಲ್ಲ ತಗೋತಾರೆ ತಾನೆ? ಸಾವಿತ್ರಿ ಲಾಸ್ಟ್ ಟೈಮ್ ಬಂದಾಗ ಸ್ವಲ್ಪ ವೀಕ್ ಆಗಿದ್ರು. ನೀವು ಅವರನ್ನ ಇನ್ನೂ ಹುಷಾರಾಗಿ ನೋಡ್ಕೋಬೇಕು. ಇದೇನಿದು, ನಾನು ಇಷ್ಟೆಲ್ಲ ಕೇಳ್ತಾ ಇದ್ರು ನೀವು ಸುಮ್ಮನೆ ನಿಂತಿದ್ದೀರಲ್ಲ? ನಿಮ್ಮ ಸೊಸೆ ಆರೋಗ್ಯದ ಬಗ್ಗೆ ನೀವೇ ತಾನೇ ಕೇರ್ ತಗೋಬೇಕು. ಅದು ಡಾಕ್ಟರ್, ಇದು ಮೊದಲನೇ ಕಿತ್ತ ಅವ್ರು ಇಲ್ಲಿಗೆ ಬಂದಿರೋದಲ್ವೇ, ಅದಕ್ಕೆ ನನಗಿನ್ನ ಜಾಸ್ತಿ ಇವ್ರು ಗಾಬರಿ ಆಗೋರೆ ಅಟ್ಟೆಯ. ಇವ್ರು ನನ್ನ ತುಂಬ ಸಂತಕ್ಕೆ ನೋಡ್ಕೊತವ್ರೆ. ಓ ಹೌದಾ, ಗಾಬರಿ ಪಡೋ ಅಂಥದ್ದೇನಿಲ್ಲ ಬಿಡಿ. ನಾನು ಸಾವಿತ್ರಿನ ಸ್ಕ್ಯಾನಿಂಗ್ ರೂಮಿಗೆ ಕರ್ಕೊಂಡು ಹೋಗ್ತೀನಿ. ಸಾವಿತ್ರಿ ಬಾ ಅಮ್ಮ, ನಾವು ಸ್ಕ್ಯಾನಿಂಗ್ ರೂಮ್ಗೆ ಹೋಗೋಣ. ಅತ್ತೆ ಬರ್ತೀನಿ. ಬಾ ಅಮ್ಮ. ಹಾಸ್ಪಿಟ್ಲಿಗೆ ಎಜುಕೇಶನ್ ಮಿನಿಸ್ಟರ್ ಬಂದಿದ್ದಾರೆ ಅಂತ ಕಣೋ. ಇಲ್ಲೇ ಮೊದಲನೇ ವಾರ್ಡಲ್ಲೇ ಇದ್ದಾರೆ. ಅವ್ರ ಹಾಸ್ಪಿಟಲ್ಗೆ ಮುಂಚೆನೇ ಬರ್ತೀನಿ ಅಂತ ಗೊತ್ತಿದ್ರೆ ಹಾಸ್ಪಿಟಲ್ ಇನ್ನೂ ನೀಟಾಗಿ ಇಟ್ಕೊಂಡು ಹೋಗಿತ್ತು. ಬಾ ಬಾ ಕೆಲಸ ನೋಡ.